ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ದಿಢೀರ್ ಅಂತ ಒಂದು ಬೆಳವಣಿಗೆ ಅಚ್ಚರಿಗೆ ಕಾರಣವಾಗಿದೆ. ಅದರಲ್ಲೂ ಎಲೆಕ್ಷನ್ ಹೊಸ್ತಿಲಲ್ಲಿ ಯಾವ ರಾಜ್ಯ ಇದು? ಮೋದಿ ಪ್ರತಿಷ್ಠೆಯಾಗಿ ತಗೊಂಡಿರೋ ರಾಜ್ಯ. ಎಲ್ಲ ರಾಜ್ಯಗಳು ಅಷ್ಟೇ ಇಂಪಾರ್ಟೆಂಟ್ ಅಂದ್ರೂ ಇದು ಮೋದಿ ಮಾಡು ಇಲ್ಲವೇ ಮಡಿ ಅನ್ನೋವಷ್ಟು ಸೀರಿಯಸ್ ಆಗಿ ಕಾರ್ಯಕರ್ತರಿಗೆ ಟಾಸ್ಕ್ ಕೊಟ್ಟಿರುವಂಥ ರಾಜ್ಯ. ಈ ಸಲ ನಾವಿಲ್ಲಿ ಸಾಧಿಸಲೇಬೇಕು ಅಂದ್ಕೊಂಡಿರೋ ರಾಜ್ಯ. ಅಂಥ ರಾಜ್ಯದಲ್ಲೊಂದು ಆಪರೇಷನ್ನು. ಅಚ್ಚರಿಯ ರಾಜಕೀಯ ಚಟುವಟಿಕೆ ದಿಢೀರ್ ಅಂತ ಆಗಿರೋದು. ಹೊಸ ಪಕ್ಷ ಈ ಲೀಡರ್ಗೆ ಅರಗಿಸಿಕೊಳ್ಳಲಾರದ ತುತ್ತು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬೇರೆ ಯಾವುದೂ ಅಲ್ಲ, ವೆಸ್ಟ್ ಬೆಂಗಾಲ್ ಯಾವ ರೀತಿ ತಗೊಂಡಿದೆ ಬಿ ಜೆ ಪಿ ಅನ್ನೋದು ಗೊತ್ತು. ಲಾಸ್ಟ್ ಟೈಮು ಗೆದ್ದು ಬಿಡುತ್ತೆ ಬಿ ಜೆ ಪಿ ಅನ್ನೋ ರೀತಿ ಇತ್ತು. ಬಟ್ ಚೆನ್ನಾಗಿ ಗೇನ್ ಆಯಿತು, ಗೆಲ್ಲೋದಕ್ಕಾಗಲಿಲ್ಲ. ಲೋಕಸಭೆಯಲ್ಲೂ ಅಷ್ಟೇ ಮಮತಾ ಬ್ಯಾನರ್ಜಿ ಅಟ್ಟಹಾಸ ಎಲ್ಲೇ ಮೀರಿದೆ. ಹಿಂದೂಗಳ ಮೇಲಿನ ದೌರ್ಜನ್ಯ. ಈ ಸಲ ಅದನ್ನು ನಾವು ಬಗ್ಗು ಬಡಿತೀವಿ ಅಂತ ಬಿ ಜೆ ಪಿ ಧುಮುಕಿದೆ ಅಖಾಡಕ್ಕೆ. 70% ಹಿಂದೂಗಳಿರೋ ರಾಜ್ಯದಲ್ಲಿ ಅದು ಹೆಂಗೆ ನೀವು 30% ಪಾಪ್ಯುಲೇಷನ್ ಇಟ್ಟುಕೊಂಡು ಈ ರೀತಿ ದಬ್ಬಾಳಿಕೆ ಮಾಡ್ತೀರಾ ಅನ್ನೋ ಅಸ್ತ್ರವನ್ನು ಪ್ರಯೋಗಿಸ್ತಿದ್ದಾರೆ. ಈ ಸಲ 70% ಇದ್ದೀರಿ ನೀವು, ಜಾಗೃತರಾಗಿ ಅಂತ. ಈ ಹೊತ್ತಲ್ಲಿ ಮಮತಾ ಬ್ಯಾನರ್ಜಿಗೆ ಅರಗಿಸಿಕೊಳ್ಳಲಾರ್ದ ಒಂದು ಶಾಕು. ಮುಸ್ಲಿಂ ಹೊಸ ಪಕ್ಷ. ಹೇಗೆ ಬಿಹಾರದಲ್ಲಿ MIM ಕಾಂಗ್ರೆಸ್ RJDಗೆ ಒಂದಷ್ಟು ಹೊಡೆತ ಅಂತೂ ಕೊಟ್ಟಿದೆಯಾ? ಕಾಂಗ್ರೆಸ್ಸು RJDಗೆ ಹೆಚ್ಚು ಕಡಿಮೆ ಕಾಂಗ್ರೆಸ್ಗೆ ಈಕ್ವಲ್ ಆಗಿ MIM ಅಲ್ಲಿ OIC ಸಾಧನೆ ಮಾಡಿದ್ದಾರೆ ಹತ್ತತ್ರ. ಆದರೆ ಈಗ ಇನ್ನೊಂದು ಪಕ್ಷ MIM ಅಲ್ಲ, ವೆಸ್ಟ್ ಬೆಂಗಾಲಲ್ಲಿ ದಿಢೀರ್ ಅಂತ ಹೊಸ ಪಕ್ಷ. ಅದು ಕೂಡ ಮುಸ್ಲಿಮರಿಗೆ ದೀದಿ ಮಾಡಿರುವ ಅನ್ಯಾಯಗಳನ್ನೆಲ್ಲ ಹೊರಗಿಡುವುದಕ್ಕೆ ಎದ್ದು ನಿಂತ ನಾಯಕ. ಏನಿದು ಹಾಗಾದರೆ ಮೆಗಾ ಕಾರ್ಯಾಚರಣೆ? ಯಾರು ಮಾಡಿದವರು ಈ ಆಪರೇಷನ್ನ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಹಾರದಲ್ಲಿ ಡಬಲ್ ಸೆಂಚುರಿ ಆಯಿತು. ವೆಸ್ಟ್ ಬೆಂಗಾಲಲ್ಲೂ ಕೂಡ 160+ ಸೀಟ್ಸಲ್ಲಿ BJP ಜಯಬೇರಿ ಬಾರಿಸತ್ತೆ ಅನ್ನುವಂಥ ಒಂದು ಘೋಷಣೆ ಮೊಳಗಿದೆ. ಗಂಗೆ ಅಲ್ಲಿಗೆ ಹರಿತಾ ಇದ್ದಾಳೆ ಅಂತ ಈ ಹೊತ್ತಲ್ಲೊಂದು ಆಪ್ರೇಷನ್ ನಡೆದಿದೆ. ಇದರಿಂದ ಯಾರಿಗೆ ನಷ್ಟ, ಯಾರಿಗೆ ಲಾಭ, ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಬಹುದು ಮುಂದಿನ ದಿನಗಳಲ್ಲಿ. ಆದರೆ ಈ ಆಪರೇಷನ್ ದೀದಿಗೆ ಎಷ್ಟು ಕಾಸ್ಟ್ಲಿ ಆಗಬಹುದು? ದೀದಿ ನಂಬ್ಕೊಂಡಿರುವಂತಹ ಮುಸ್ಲಿಂ ವೋಟ್ ಬ್ಯಾಂಕ್ ಛಿದ್ರವಾಗಿಬಿಟ್ರೆ ಅದರಷ್ಟು ದೊಡ್ಡ ಸಂಕಷ್ಟ ಇನ್ಯಾವುದೂ ಇಲ್ಲ. ಈಗೊಂದು ಬೆಳವಣಿಗೆ ಆಗಿದೆ ನೋಡಿ. TMC ಈಗ MLA ಹುಮಾಯೂನ್ ಕಬೀರ್ ಅನ್ನುವಂಥ ನಾಯಕನನ್ನು MLAಯನ್ನು ಸಸ್ಪೆಂಡ್ ಮಾಡಿರೋದು, ಪಾರ್ಟಿಯಿಂದ ಹೊರಗಿಟ್ಟಿದ್ದಾರೆ. ಯಾಕೆ? ಮೊನ್ನೆ ಒಂದು ಡೆವಲಪ್ಮೆಂಟ್ ಆಯಿತು, ರಿಪೋರ್ಟ್ ಮಾಡಿದ್ವಿ. ಬಾಬ್ರಿ ಮಸೀದಿ ರೆಪ್ಲಿಕಾವನ್ನು ವೆಸ್ಟ್ ಬೆಂಗಾಲಲ್ಲಿ ಮಾಡ್ತೀನಿ ಅಂತ ಘೋಷಣೆ ಮೊಳಗಿಸ್ತಾರೆ ಈ MLA ಹುಮಾಯೂನ್ ಕಬೀರ್. ಅಲ್ಲಿ ಅಯೋಧ್ಯೆಯಲ್ಲಿ ಧರ್ಮ ಧ್ವಜ ಹಾರಾಡ್ತಿರೋ ಹೊತ್ತಲ್ಲಿ ನಾವು ಇಲ್ಲಿ ಬಾಬ್ರಿ ಮಸೀದಿ ಮತ್ತೆ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡ್ತಾನೆ ಈ ನಾಯಕ MLA ಹುಮಾಯೂನ್ ಕಬೀರ್. ಈತ ಹಿಂದೆ ಮಾಡಿರುವಂಥ ಅವಾಂತರ ಕಡಿಮೆ ಏನಲ್ಲ. ಆದರೆ ಈಗ ಆತನನ್ನು ಸಸ್ಪೆಂಡ್ ಮಾಡಲಾಗಿದೆ. ಈಗ ಪಾರ್ಟಿಯಿಂದ ಕ್ರಮ ಆಗಿದೆ. ಆತ ಹುಮಾಯೂನ್ ಕಬೀರ್ ಅನ್ನೋ ವ್ಯಕ್ತಿ MLA ತಾನೇ ಒಂದು ಪ್ರತ್ಯೇಕವಾದಂಥ ಪಾರ್ಟಿ ಮಾಡೋದಕ್ಕೆ, ಅಲ್ಪಸಂಖ್ಯಾತರ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಹೊರಟಿರೋದು ಮಾತ್ರ ಬಹಳ ದೊಡ್ಡ ಬೆಳವಣಿಗೆ. ನೋಡಿ, ಆತ ಹಿಂದೆ ಏನೇನು ಮಾಡಿದ್ದ, ಆದರೂ TMC ಕ್ರಮ ಕೈಗೊಂಡಿರಲಿಲ್ಲ. ನೋಡಿ, 2024 ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದ್ ಹೇಳಿಕೆಯನ್ನು ಕೊಟ್ಟಿದ್ದು ಆಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಹುಮಾಯೂನ್ ಕಬೀರ್ ಹಿಂದೂಗಳನ್ನು ನದಿಗೆ ಬಿಸಾಕಬೇಕು ಅಂತ ಹೇಳಿದ್ದ. ಆಗಲೂ ಸಸ್ಪೆಂಡ್ ಏನು ಮಾಡಿರಲಿಲ್ಲ, ಕ್ರಮ ಕೈಗೊಂಡಿರಲಿಲ್ಲ. ರೇಪ್ ವೈಲೆನ್ಸ್ ಸೊಸೈಟಿಯ ಭಾಗ ಅಂತ ಹೇಳಿದಾಗಲೂ TMC ಕ್ರಮ ಕೈಗೊಂಡಿರಲಿಲ್ಲ. ನೇಪಾಳದಲ್ಲಾದಂಗೆ ಇಲ್ಲೂ ದಂಗೆ ಆಗಬೇಕು ಅನ್ನೋ ಮಾತುಗಳು ಬಂದಾಗ ಸಸ್ಪೆನ್ಷನ್ ಇಲ್ಲ. ಆದರೆ ಈಗ TMC ವಿರುದ್ಧವೇ ಸಿಡಿದಿರೋದು ಈ ವ್ಯಕ್ತಿ MLA ಹುಮಾಯೂನ್ ಕಬೀರ್. ಅಲ್ಪಸಂಖ್ಯಾತರ ನಾಯಕನಾಗೋದಕ್ಕೆ ಹೊರಟಿರೋದು. ಮುಸ್ಲಿಮರಿಗೆ TMC ಏನೂ ಮಾಡೇ ಇಲ್ಲ. ಮುಸ್ಲಿಮರ ಹೆಸರಲ್ಲಿ ಬರೀ ದೋಚಿದೆ ಬಿಟ್ಟರೆ ಏನೂ ಮಾಡಿಲ್ಲ, ಡೆವಲಪ್ಮೆಂಟೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಮುಗಿಬಿದ್ದಿರೋದು. ಏಕಾಏಕಿ ಈ ಬೆಳವಣಿಗೆ. TMC ಕಂಪ್ಲೀಟಾಗಿ ಆಧಾರವಾಗಿ ಉಳ್ಕೊಂಡಿರೋದು ಮುಸ್ಲಿಂ ವೋಟ್ ಬ್ಯಾಂಕು. ಈಗ ರೋಹಿಂಗ್ಯಾ ಮತ್ತು ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ಅಲ್ಲಿ ನೆಲೆ ನಿಲ್ಲೋದಕ್ಕೆ ಕಾರಣವೂ ಅದೇ ಅನ್ನೋದೆಲ್ಲ ಆರೋಪ ಅಲ್ವಾ. ಕಂಪ್ಲೀಟಾಗಿ ಆಧಾರವಾಗಿ ನಿಂತಿರೋದು ದೊಡ್ಡ
ಬಲವಾಗಿರೋದೇ ಮುಸ್ಲಿಂ ವೋಟ್ ಬ್ಯಾಂಕು. ಆ ಮುಸ್ಲಿಂ ವೋಟ್ ಬ್ಯಾಂಕ್ಗೆ ಕೈ ಹಾಕಿದ್ದು ಯಾರು? ಹಾಗಾದರೆ ಹೊಸ ಪಕ್ಷ ಹುಮಾಯೂನ್ ಮೂಲಕ ಫಾರ್ಮ್ ಆಗುತ್ತಾ? ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಹೊತ್ತಲ್ಲಿ ಮೆಗಾ ಟ್ವಿಸ್ಟ್, ಮೆಗಾ ಆಪರೇಷನ್ ಮಾಡಿದ್ಯಾರು? ಅದನ್ನು ಹೇಳ್ತಾ ಹೋಗ್ತೀವಿ. ಈ ಆಪರೇಷನ್ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಹೊತ್ತಲ್ಲಿ ಒಂದು ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಅನ್ನಿಸ್ತಿದೆ. ಒಂದು ಕಡೆ BJP ಹಿಂದೂಗಳ ಓಟನ್ನು ಸಾಲಿಡ್ ಆಗಿ ಈ ಸಲ ಕನ್ಸಾಲಿಡೇಟ್ ಮಾಡೋದಕ್ಕೆ ಮುಂದಾಗಿದೆ. ಆರಂಭದಲ್ಲೇ ಹೇಳಿದ ಹಾಗೆ ಮೋಹನ್ ಭಾಗವತ್ ಅವರು ಓಪನ್ ಆಗಿ ರ್ಯಾಲಿ ಮಾಡಲಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಮೋದಿ ಕೈ ಬಲಪಡಿಸೋದಕ್ಕೆ ಅನ್ನೋದೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಅದರ ಜೊತೆಗೆ ಅಲ್ಲಿ ಯಾವ ರೀತಿ ಅನ್ಯಾಯ ನಿರಂತರವಾಗಿ ಆಗ್ತಿದೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡೋದು, ಕುಂಭಮೇಳ ನಡೀಲಿ, ಏನಾದರೂ ಪವಿತ್ರ ಯಾತ್ರೆಗಳು ನಡೀಲಿ, ಎಲ್ಲ ಅಟ್ಯಾಕ್ ಆಗುತ್ತೆ, ಗಲಾಟೆ ಆಗುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಯಾವ ರೀತಿ ಆಗಿದೆ, ಎಷ್ಟು ಎಕ್ಸ್ಟ್ರೀಮಿಗೆ ಹೋಗ್ತಿದ್ದಾರೆ ಅಂದರೆ SIR ನಡೆದ್ರೆ ಬೆಂಕಿ ಹೊತ್ಕೊಳ್ಳುತ್ತೆ ಅನ್ನೋ ರೀತಿ ಮೋದಿ ಸರ್ಕಾರದ ವಿರುದ್ಧ, ಎಲೆಕ್ಷನ್ ಕಮಿಷನ್ ವಿರುದ್ಧ ಮುಗಿಬಿದ್ದಿದ್ದನ್ನೆಲ್ಲ ನೋಡಿದ್ವಿ TMC ನಾಯಕರು. ಆದರೂ ಯಶಸ್ವಿಯಾಗಿ SIR ಕಂಪ್ಲೀಟ್ ಆಗ್ತಿದೆ. 50 ಲಕ್ಷಕ್ಕೂ ಅಧಿಕ ವೋಟರ್ಸು ಡಿಲೀಟ್ ಆಗೋದು ಫಿಕ್ಸು. 1.25 ಕೋಟಿ ಡಿಲೀಟ್ ಆಗಬೇಕು ಅಂತ BJP ವಾದಿಸ್ತಿದೆ. ಆಡಿಟ್ ಆಗಬೇಕು ಈ ಒಂದು ಡೀಟೇಲ್ಸ್ ಕಲೆಕ್ಟ್ ಆಗಿರೋದು. ಅಲ್ಲೂ ಮೋಸ ಮಾಡಿದ್ದಾರೆ ಅಂತ BJP ಮುಗಿಬೀಳ್ತಿದೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಗ್ತಿದೆ. ನೋಡಬೇಕು ಎಷ್ಟಕ್ಕೆ ಹೋಗಿ ನಿಲ್ಲತ್ತೆ ಆ ನಂಬರ್ ಅಂತ. ಸೊ SIR ಪ್ರಕ್ರಿಯೆಯಲ್ಲಿ ಮೊದಲ ಶಾಕ್ ಎದುರಾಗ್ಬಿಟ್ಟಿದೆ. ಹಿಂದುತ್ವದ ಸುನಾಮಿ ಎಬ್ಬಿಸೋದಕ್ಕೆ ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್ ತ್ರಿಮೂರ್ತಿಗಳು ಒಟ್ಟಾಗಿ ಅಖಾಡಕ್ಕೆ ಧುಮುಕ್ತಿದ್ದಾರೆ. ಅಷ್ಟರ ಜೊತೆಗೆ ಮುಸ್ಲಿಂ ವೋಟ್ ಬ್ಯಾಂಕ್ಗೂ ಕೈ ಹಾಕಿದೆ BJP. ಯಾವ ಥರ? ವಕ್ಫ್ ನೋಡಿದ್ವಿ ನಾವು. ಇಷ್ಟು ತಿಂಗಳುಗಳ ಬಳಿಕ ನಿರಂತರವಾಗಿ ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ನಾನು ಒಪ್ಪಿಕೊಳ್ಳಲ್ಲ ಅಂತ ಸೆಡ್ ಹೊಡೆದ ಮಮತಾ ಬ್ಯಾನರ್ಜಿ ಮೊನ್ನೆ ಕಡೆಗೂ ಡೆಡ್ಲೈನ್ಗೂ ಮುನ್ನ ಉಮೀದ್ ಪೋರ್ಟಲ್ಗೆ ಎಲ್ಲ ಡೀಟೇಲ್ಸನ್ನು ಕೊಡಲೇಬೇಕಾಯಿತು. ಯಾಕೆ ಕೊಡಬೇಕಾಯಿತು? ಯಾಕೆ ಕಾನೂನಿಗೆ ತಲೆಬಾಗಬೇಕಾಯಿತು ಅಂದರೆ ಹೆಚ್ಚು ಕಡಿಮೆ ಆಗಿ ವಕ್ಫ್ ಆಸ್ತಿಗಳು ಈಗ ಅದನ್ನೇ ಮಾಡೋಕೆ ಹೊರಟಿರೋದು. ಕಿರಣ್ ರಿಜಿಜು ಅವರು ಹೇಳಿಬಿಟ್ಟಿದ್ದಾರೆ, ಡೆಡ್ಲೈನ್ ಮುಗಿದಿದೆ, ಯಾರು ರಿಜಿಸ್ಟರ್ ಮಾಡಿಲ್ವೋ, ಯಾರು ವಕ್ಫ್ ಆಸ್ತಿಗಳ ಡೀಟೇಲ್ಸನ್ನು ಹಾಕಿಲ್ವೋ ಏನೂ ಮಾಡೋಕ್ಕಾಗಲ್ಲ. ಈಗ ಸುತ್ತಿಗೆ ಬರ್ತಾ ಇದೆ. ಅಂದರೆ ಫೈನಲ್ ವರ್ಡ್ ಇದು ಕಿರಣ್ ರಿಜಿಜು ಕಡೆಯಿಂದ, ಕೇಂದ್ರ ಮಂತ್ರಿಗಳ ಕಡೆಯಿಂದ. ರಿಜಿಸ್ಟರ್ ಯಾರು ಮಾಡ್ಕೊಂಡಿಲ್ವೋ ಅವರ ವಕ್ಫ್ ಆಸ್ತಿಗೆ ಕೊಡಲಿ ಪೆಟ್ಟು ಬೀಳಬಹುದು, ಸರ್ಕಾರದ ವಶವಾಗಬಹುದು, ಅಥವಾ ಏನಾದರೂ ಬಿಗ್ ಆ್ಯಕ್ಷನ್ ಆಗಬಹುದು ಅನ್ನುವಂಥ ಸುಳಿವು ಸಿಗ್ತಿದೆ. ನಾವು ಬೇಕಾದಷ್ಟು ನೋಡಿದ್ವಿ. ಬಟ್ ಸುಪ್ರೀಂ ಕೋರ್ಟ್ ತೀರ್ಪಿದೆ, ಏನು ಮಾಡೋಕ್ಕಾಗತ್ತೆ? ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಕಾನೂನಿಗೆ ನೀವು ಬದ್ಧರಾಗಿರಲೇಬೇಕು. ವಕ್ಫ್ ಕೆಲವರ ಕೈಯಲ್ಲಿ, ದೊಡ್ಡವರ ಕೈಯಲ್ಲಿ ಏನು ಬಡ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಿದೆ ಅದನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಂತಲೇ ಅಲ್ಲಿ ಹೋಗ್ತಿರೋದು BJP. ಯಾರಿಗೂ ಸಿಗ್ತಿಲ್ಲ ವಕ್ಫ್ ಲಾಭ. ವಕ್ಫ್ ಅನ್ನೋದು TMC ಜೊತೆಗೆ ನಿಂತಿರುವ ದೊಡ್ಡ ಕುಳಗಳ ಜೇಬಲ್ಲಿದೆ. ಸೊ ಆ ವಕ್ಫ್ ಪಾರದರ್ಶಕವಾಗಿ ಬಡವ್ರಿಗೆ ಯೂಸ್ ಆಗೋ ಥರ ಮಾಡ್ತೀವಿ ಅಂತ ಘೋಷಣೆ ಮೊಳಗಿಸಿದ್ದಾರೆ. ಈಗ ಕಿರಣ್ ರಿಜಿಜು ಹೇಳ್ತಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಕ್ಷನ್ ಗ್ಯಾರಂಟಿ ಅಂತ. ಸೊ ಅದು ಪಶ್ಚಿಮ ಬಂಗಾಳದಲ್ಲಿ ಆಗಬಹುದು, ಬೇರೆ ಕಡೆಗಳಲ್ಲಿ ಯಾರು ಮಾಡ್ಕೊಂಡಿಲ್ವೋ ಅವ್ರಿಗಂತೂ ಕೊಡಲಿ ಏಟ್ ಗ್ಯಾರಂಟಿ. ವಕ್ಫ್ ಆಸ್ತಿ ಅಕ್ರಮವಾಗಿದ್ದರೆ, ದಾಖಲೆ ಕೊಡದೇ ಇದ್ದರೆ ಕ್ರಮ ಆಗುತ್ತೆ. ಈಗ ವೆಸ್ಟ್ ಬೆಂಗಾಲಲ್ಲಿ ವಕ್ಫನ್ನು ನಾವು ಅಸಲಿಗೆ ಹೇಗೆ ಬಡ ಮುಸಲ್ಮಾನರಿಗೆ ಲಾಭ ಮಾಡ್ಬೋದು ಅಂತ ಮಾಡಿ ತೋರಿಸ್ತೀವಿ ಅಂತ ಹೊರಟಿದ್ದಾರೆ. ಮಮತಾ ಬ್ಯಾನರ್ಜಿ ಬಹಳ ಡಿಸ್ಟರ್ಬ್ ಆಗಿರೋದೇ ಈ ಪಾಯಿಂಟಲ್ಲಿ. ಈ ಹೊತ್ತಲ್ಲಿ ಈ ಒಂದು ಆಪರೇಷನ್ ಮಾಡಿದ್ಯಾರೂ ಗೊತ್ತಿಲ್ಲ. ಹುಮಾಯೂನ್ ಕಬೀರ್ ಹೊಸ ಪಕ್ಷ ಕಟ್ಟುವ ಎಲ್ಲ ಸಾಧ್ಯತೆ ಕಂಡು ಬರ್ತಿದೆ. ಬಾಬ್ರಿ ಮಸೀದಿ ಆಗಬೇಕು ಅಂತ ಗೊಂದಲ ಎಬ್ಬಿಸಿ, ಗಲಾಟೆ ಎಬ್ಬಿಸಿ, ಕಾಂಟ್ರವರ್ಸಿ ಎಬ್ಬಿಸಿ BJP ಎಲ್ಲ ಮುಗಿಬಿತ್ತು. ಆದ್ರೀಗ TMC ವಿರುದ್ಧವೇ ಆ ವ್ಯಕ್ತಿ ಸಿಡಿದೆದ್ದು ಮುಸಲ್ಮಾನರ ಪರವಾಗಿ ನಾನು ಗಟ್ಟಿಯಾಗಿ ನಿಲ್ತೀನಿ, ದೀದಿ ಇದುವರೆಗಿನ ಆಡಳಿತದಲ್ಲಿ ಮುಸಲ್ಮಾನರಿಗೆ ನಯಾ ಪೈಸೆ ಅಭಿವೃದ್ಧಿ ಮಾಡಿಲ್ಲ ಅಂತ ಜನರ ಮುಂದೆ, ತನ್ನ ಸಮುದಾಯದ ಮುಂದೆ ಎಕ್ಸ್ಪೋಸ್ ಮಾಡೋಕೆ ಹೊರಟಿರೋದು ಅತಿ ದೊಡ್ಡ ನಷ್ಟವನ್ನು ತಂದಿಡುತ್ತಾ, ಮುಸ್ಲಿಂ ವೋಟ್ ಬ್ಯಾಂಕ್ ಸ್ಪ್ಲಿಟ್ ಆಗೋದಕ್ಕೆ ಕಾರಣವಾಗುತ್ತಾ ಕಾದು ನೋಡಬೇಕು. ಮಮತಾ ಬ್ಯಾನರ್ಜಿ ಮುಸಲ್ಮಾನರಿಗೆ ಮಾಡಿರುವ ಅನ್ಯಾಯವನ್ನು ನಾನು ಜನರ ಮುಂದೆ ತೆರೆದಿಡ್ತೀನಿ, ಬಿಗ್ ಎಕ್ಸ್ಪೋಸ್, ಎದುರು ನೋಡಿ ಅನ್ನುವಂಥ ಘೋಷಣೆ ಮೊಳಗಿರೋದೀಗ ಬಲು ಕುತೂಹಲಕಾರಿ. ಸೊ ಮಮತಾ ಬ್ಯಾನರ್ಜಿ ಏನು ಸ್ಟ್ರಾಟಜಿ ಮಾಡ್ತಿದ್ರೋ ಈಗ ಅದಕ್ಕೆ ಮುಳ್ಳಿಂದ ಮುಳ್ಳನ್ನೇ ತೆಗೆಯೋ ರೀತಿಯಲ್ಲಿ ಕಾರ್ಯಾಚರಣೆಯ ಇದು. ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಯಾವ ರೀತಿ ನುಸುಳುಕೋರರನ್ನೂ ಬಿಡದೆ ಅವ್ರಿಗೆ ವೋಟರ್ ID ಮಾಡಿಕೊಟ್ಟು ವೋಟ್ ಹಾಕಿಸಿ ಗೆಲ್ತಿದ್ರು ಅಂತಲ್ವ ಅವ್ರ ಮೇಲೆ ಆರೋಪ ಇರೋದು. ಹೊರಗಡೆ ಅವ್ರನ್ನೆಲ್ಲ ದೇಶಕ್ಕೆ ಥ್ರೆಟ್ ಅಂತ ಗೊತ್ತಿದ್ರು ಒಳಗಡೆ ಸೇರಿಸ್ಕೊಳ್ತಾರೆ ಅಂತ. ಸೊ ಮುಸಲ್ಮಾನರೇ ಆಧಾರವಾಗಿದ್ರು ವೆಸ್ಟ್ ಬೆಂಗಾಲಲ್ಲಿ. ಮಾಡಬಾರ್ದ ದೌರ್ಜನ್ಯ ಹಿಂದೂಗಳ ಮೇಲೆ ಆಗ್ತಿದೆ ಅನ್ನುವಂಥ ಆಕ್ರೋಶ ಇತ್ತು. ಈಗ ಆ ಮುಸಲ್ಮಾನ್ ವೋಟ್ ಬ್ಯಾಂಕ್ ಒಂದು ಕಡೆ
ಅಕ್ರಮ ಏನಿದೆ ಅಲ್ಲಿ ಅನ್ನೋದನ್ನು ಫಿಲ್ಟರ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗಮನಿಸಬಹುದು, ಅಲ್ಲಿ OBC ಲಿಸ್ಟಲ್ಲಿ ಅಕ್ರಮವಾಗಿ ಮುಸಲ್ಮಾನರನ್ನು ಸುಮಾರು 35 ಸಮುದಾಯಗಳನ್ನು ಏನು ಸೇರಿಸಲಾಗಿತ್ತು ಅದನ್ನು ಹೊರಗಡೆ ತೆಗೆಯೋದಕ್ಕೆ ಶಿಫಾರಸ್ಸಾಗಿದೆ ಸೆಂಟ್ರಲ್ OBC ಲಿಸ್ಟಿಂದ. ಈ ಕಡೆ SIR ಪ್ರಕ್ರಿಯೆಯಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಮಾಡೋಕೆ ಈ ಪ್ರಕ್ರಿಯೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಆರೋಪ. ಆದರೆ ನಮ್ಮ ದೇಶದವ್ರಿಗೇನೂ ಆಗಲ್ಲ, ನುಸುಳುಕೋರಿದ್ದಾರಲ್ಲ ಅವರನ್ನು ಮಾತ್ರ ಹೆಡೆಮುರಿ ಕಟ್ತೀವಿ ಅಂತ ದೇಶ ಕ್ಲಿಯರ್ ಮಾಡಿದ್ದಾಗಿದೆ ಈಗಾಗಲೇ ಎಲೆಕ್ಷನ್ ಕಮಿಷನ್ನು. ಸೊ ಅಲ್ಲೂ ಏನು ಹೇಳೋಕ್ಕಾಗಲ್ಲ. ಈಗ ದೀದಿ ಹೊರಗಡೆ ದೇಶದ್ರೋಹಿಗಳು ಒಳಗಡೆ ನುಸುಳಿರೋರ್ನ, ಇನ್ನು ನಮ್ಮ ದೇಶದ ಒಳಗಡೆ ಇರುವಂಥ ನಮ್ಮ ದೇಶದ ಮುಸಲ್ಮಾನರು ನಿಜವಾಗಿ ಪಶ್ಚಿಮ ಬಂಗಾಳದಲ್ಲಿ ಅನ್ಯಾಯಕ್ಕೀಡಾಗಿದ್ದಾರೆ. ಅವ್ರಿಗೆ ವಕ್ಫು ಮತ್ತೊಂದು ಸಮುದಾಯಕ್ಕೆ ಸಿಗಬೇಕಾದ ಯಾವ ಸೌಲಭ್ಯನೂ ಸಿಕ್ಕಿಲ್ಲ. ಆ ನ್ಯಾಯ ನಾವು ಕೊಡಿಸ್ತೀವಿ ಅಂತ BJP ಶಪಥ ಮಾಡಿದೆ. ಸೊ ವೆಸ್ಟ್ ಬೆಂಗಾಲಲ್ಲಿ ಈಗ ದಿಢೀರಂತ ದೀದಿ ಊಹಿಸದಂಥ ಒಂದು ಬೆಳವಣಿಗೆ, ಅತಿ ದೊಡ್ಡ ತಿರುವನ್ನು ಕೊಡ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.